ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು, ಸರ್ ನನಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ನಾನು ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದಾ? ಅಂದರೆ ಕೆಲವೊಂದಷ್ಟು ಕಾಲೇಜಸ್ಗಳನ್ನು ನಾನು ಬಿಟ್ಬಿಟ್ಟಿದ್ದೀನಿ, ಸೀಟ್ ಅಲಾಟ್ ಆಗದೆ ಇರುವಂಥ ಕಾರಣಕ್ಕೆ ನಾನು ಹೊಸದಾಗಿ ಎಂಟ್ರಿಯನ್ನು ಮಾಡಬಹುದಾ ಅಂತ ಕೇಳಿದರೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಆ್ಯಡ್ ಫ್ರೆಶ್ ಆಪ್ಷನ್ಸ್. ಸೊ ಇದು KE ಅವರು ಈ ವರ್ಷ ಕೊಟ್ಟಿರುವಂಥ ಬ್ರೋಷರ್ಲಿ ನೀಡಿರುವಂಥದ್ದು. ಹಿಂದಿನ ವರ್ಷದ ಬ್ರೋಷರ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ, ಇಫ್ ಸೀಟ್ ಇಸ್ ನಾಟ್ ಅಲಾಟೆಡ್ ದೆನ್ ಸಚ್ ಕ್ಯಾಂಡಿಡೇಟ್ ನೀಡ್ ನಾಟ್ ಎಕ್ಸರ್ಸೈಸ್ ಎನಿ ಚಾಯ್ಸ್, ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ವಿಲ್ ಬಿ ಮೇಡ್ ಅವೈಲೇಬಲ್ ಅಂತ ಇತ್ತು. ಆದರೆ ಈ ವರ್ಷ ಒಂದು ರೂಲ್ ಅನ್ನು ಏನು ಚೇಂಜ್ ಮಾಡಿದ್ದಾರೆ ಅಂತಂದ್ರೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ವಿತ್ ದ ಫ್ರೆಶ್ ಆಪ್ಷನ್ಸ್ ಅಂತ ಇದೆ. ಆಪ್ಷನ್ಸ್ ಸೇವ್ಡ್ ಬೈ ದೆಮ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅಂದ್ರೆ ನೀವು ಎಷ್ಟೇ ಕಾಲೇಜಸ್ಗಳನ್ನ ಆಡ್ ಮಾಡಿದ್ರು ಕೂಡ ಅದೇ ಆರ್ಡರ್ ನಲ್ಲಿ ಇನ್ನೊಂದು ಸಾರಿ ಆ ಕಾಲೇಜಸ್ಗಳನ್ನ ಆಡ್ ಮಾಡಬೇಕು. ಬಹಳ ಇಂಪಾರ್ಟೆಂಟ್, ಆ ಕಾಲೇಜಸ್ಗಳನ್ನ ಇನ್ನೊಂದು ಸಾರಿ ಆಡ್ ಮಾಡಬೇಕು ಅಂತ ಇದೆ, ರೈಟ್? ಸೊ ಇದು UG NEET 2023ಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ. ಸೊ ನೀವು UG NEET ವಿದ್ಯಾರ್ಥಿಗಳು, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ಕ್ಕಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿಯನ್ನ ಫ್ರೆಶ್ ಆಗಿ ಮಾಡಬೇಕಾಗ್ತದ. ಆವಾಗ ಮಾಡಿದ್ದಂಥದ್ದನ್ನು ಮತ್ತೊಂದ್ಸಲ ಮಾಡಬಹುದು, ಅಥವಾ ಬೇರೆ ಕಾಲೇಜಸ್ ಅನ್ನು ಆಡ್ ಮಾಡಬೇಕು ಆ ಆಪ್ಷನ್ ಎಂಟ್ರಿಗೆ ಅಂತಂದ್ರೂ ಕೂಡ ನೀವು ಮಾಡಬಹುದು. ಆದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಸೊ ಇದು ಇಂಜಿನಿಯರಿಂಗ್ ಬ್ರೋಷರ್ ನಾನು ನಿಮಗೆ ತೋರಿಸ್ತಾ ಇರೋದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂದ್ರೆ KCET, ಇಂಜಿನಿಯರಿಂಗ್ ಇರ್ಬೋದು, ವೆಟರ್ನರಿ ಇರ್ಬೋದು, B Pharma D Pharma ಯಾವ್ದಾದ್ರು ಇರ್ಬೋದು, ಅಂತಹ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಇಲ್ಲಿ ಬಿಟ್ಟಿಲ್ಲ, ಓಕೆ? ಸೊ ಇಲ್ಲಿ ನೋಡಿ, ಬ್ರೋಷರ್ದಲ್ಲೇ ಕೊಟ್ಬಿಟ್ಟಿದ್ದಾರೆ, ನೀಡ್ ನಾಟ್ ಎಕ್ಸರ್ಸೈಸ್ ಎನಿ ಚಾಯ್ಸ್ ಅಂತ ಹೇಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ಫ್ರೆಶ್ ಆಪ್ಷನ್ ಮಾಡೋದಕ್ಕೆ. ಅದು ನೀಟ್ದವರಿಗೆ ಮಾತ್ರ, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. CET ಅವರಿಗೆ ನೋಡಿ, ಸೊ ಆಪ್ಷನ್ಸ್ ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ ಅಂತಾನೆ ಇದೆ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಬಟ್ ಐ ಡೋಂಟ್ ನೋ, ಈಗ ಚಾಯ್ಸ್ 3 ಅನ್ನ ಇಂಜಿನಿಯರಿಂಗ್ ದವರು ಸೆಲೆಕ್ಟ್ ಮಾಡ್ಕೊಂಡಾಗ ಅವರಿಗೆ ಪ್ರಿಂಟ್ ಏನು ಬಂದಿತ್ತು KE ಅಲ್ಲಿ. ಸೊ ಬಿಕಾಸ್ ಕೆಲವೊಂದಷ್ಟು ವಿಷಯಗಳು KEಯಲ್ಲಿ ಹೇಳ್ತಾ ಇರೋದೇ ಬೇರೆ, ಅವರು ಮೊದಲು ಈ ಒಂದು PDF ಅನ್ನ ರಿಲೀಸ್ ಮಾಡಿದ್ರಲ್ಲ, ಬ್ರೋಷರ್ನ ರಿಲೀಸ್ ಮಾಡಿದಾಗಲ್ಲ, ಆವಾಗ ಹೇಳಿರೋದೇ ಬೇರೆ. ಓಕೆ, ಸೊ ಆದ ಕಾರಣದಿಂದ ಸೊ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಚಾಯ್ಸ್ 3 ಅನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಯಾಕಂದ್ರೆ ಬೇರೆಯವರಿಗೂ ಕೂಡ ಗೊತ್ತಾಗ್ಲಿ. ಸೊ ವೆದರ್ ಇಫ್ ಯು ಆರ್ ಟೇಕನ್ ದ ಪ್ರಿಂಟ್, ಆ ಪ್ರಿಂಟ್ ಅನ್ನು ತೆಗೆದುಕೊಂಡಾಗ ಹೊಸದಾಗಿ ಎಂಟ್ರಿ ಮಾಡಬಹುದು ಅಂತ ಇದೆಯೋ, ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಇದೆಯೋ ಇಲ್ವೋ ಅನ್ನೋದನ್ನ ಇನ್ನೊಂದ್ಸಲ ಚೆಕ್ ಮಾಡಿ ಹೇಳಿ. ಬಟ್ ಬ್ರೋಷರ್ ಪ್ರಕಾರ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ. ಯಾರಿಗೆ? ಇಂಜಿನಿಯರಿಂಗ್ KCET ವಿದ್ಯಾರ್ಥಿಗಳಿಗೆ, UG CET ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಅದೇ ನಾನು ನಿಮಗೆ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಬಗ್ಗೆ ತಿಳಿಸ್ತೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ, ಇದು ಸೆಕೆಂಡ್ ರೌಂಡ್ ಆಯ್ತು ಹೌದಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಯಾವ್ದಾದ್ರು ಸೀಟ್ ಸಿಕ್ಕಿಲ್ಲ ಅಂತ ಇದ್ರೆ ಅಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್, ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ ನೋಡಿ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ವಿತ್ ಫ್ರೆಶ್ ಆಪ್ಷನ್ಸ್ ಅಂತ ಇದೆ. ಯಾವುದಕ್ಕೆ? ಸೆಕೆಂಡ್ ರೌಂಡಿಗೆ ನಿಮಗೆ ಅವಕಾಶ ಇಲ್ಲ. ಸೆಕೆಂಡ್ ರೌಂಡ್ ಬಾದ್ಮೇಲೆ ಮುಂದಿನ ರೌಂಡ್ ಏನಿದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೇಳಿ, ಅದರಲ್ಲಿ ಹೊಸದಾಗಿ ಆಪ್ಷನ್ಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗೊತ್ತಿರಲಿ, ಅದರಲ್ಲಿ ಕೊಟ್ಟಿದ್ದಾರೆ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಕೊಟ್ಟಿಲ್ಲ. ಬಟ್ ನೀಟ್ದವರಿಗೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲೇ ಕೊಟ್ಟಿದ್ದಾರೆ. ಯಾಕಂದ್ರೆ CET ಅವರಿಗೆ 3ನೇ ರೌಂಡ್ ಇದೆ, ಬಟ್ ನೀಟ್ದವರಿಗೆ 3ನೇದಂದ್ರೆ ಮಾಪಪ್ಪೇ ಬಂದ್ಬಿಡ್ತದೆ. ಅದಕ್ಕಾಗಿ ಸೊ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಎಂಟ್ರಿ ಮಾಡೋದಕ್ಕೆ ಚಾನ್ಸಸ್ ಅನ್ನು ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು 1-2-3 ಕಾಲೇಜನ್ನ ಬಿಟ್ಕೊಂಡಿದ್ರಿ, ಅಥವಾ ನೀವು ಹೇಳ್ಬೋದು, ಸರ್ ನನಗೆ ನಾನು ಓನ್ಲಿ ಐ ಹ್ಯಾವ್ ಆಡೆಡ್ ದಿಸ್ 10 lakh ಸೀಟ್ ನಾನು ಬಿಟ್ಟಿದ್ದೆ, 1.4 lakh ಅನ್ನು ಅಷ್ಟೇ ಆಡ್ ಮಾಡಿದ್ದೆ, ಈಗ ನನಗೆ ಅನಿಸ್ತಾ ಇದೆ 10 lakh ಅನ್ನು ನಾನು ಆಡ್ ಮಾಡಬಹುದು ಅಂತ. ಸೊ ನಾನು ಮಾಡಬಹುದಾ ಅಂತ ಕೇಳಿದ್ರೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಆಡ್ 10 lakh ಸೀಟ್ಸ್ ಬಿಫೋರ್ ಸ್ಟಾರ್ಟಿಂಗ್ ಆಫ್ ಸೆಕೆಂಡ್ ರೌಂಡ್. ಯು ಕ್ಯಾನ್ ಆಡ್ ದಿಸ್ 10 lakh ಸೀಟ್ಸ್, ಗೊತ್ತಿರಲಿ, ನೀವು ಆಡ್ ಮಾಡಬಹುದು. ಆದ್ದರಿಂದ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಡೆಫಿನೆಟ್ ಆಗಿ ನಿಮಗೆ ಈ ಕೇಸಲ್ಲಿ ಸೆಕೆಂಡ್ ರೌಂಡ್ ಅಲ್ಲೇ ನೀವು 10 lakh ಸೀಟ್ ಅನ್ನು ಆಡ್ ಮಾಡ್ತೀರಿ, ಅಥವಾ 10 lakh ಸೀಟ್ ಅಲ್ಲಿ ಯಾವುದೋ ಒಂದು 2-3 ಕಾಲೇಜನ್ನ ಬಿಟ್ಟಿದ್ರಿ ಅಂತಂದ್ರೆ ಅದನ್ನ ಆಡ್ ಮಾಡೋದಕ್ಕೂ ಕೂಡ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಬಟ್ CET ಅವರಿಗೆ ಇದು ಗುಡ್ ನ್ಯೂಸ್ ಅಲ್ಲ. ಹ್ಯಾವ್ ಅ ನೈಸ್ ಡೇ.